ಅಪ್ಪಯ್ಯ ಚಂದ್ರನಿಲ್ಲದೆ ಚಕೋರಿ ಬಾಳುವುದಿಲ್ಲ, ನೀರಿಲ್ಲದೆ ನದಿ ಬದುಕುವುದಿಲ್ಲ. ಅಪ್ಪಯ್ಯ ಜಮದಗ್ನಿ ಇಲ್ಲದೆ ಈ ರೇಣುಕ ಬಾಳಿ ಬದುಕುವುದಿಲ್ಲ. ಜಮದಗ್ನಿಗೆ ನನ್ನ ಕೊಟ್ಟು ಲಗ್ನವನ್ನು ಮಾಡುತ್ತಂದೆ. ಈ ಮಾತು ಕೇಳುವುದಕ್ಕಾಗಿ ಅಲ್ಲಿಂದ ಎಲ್ಲವರೆಗೂ ಬಂದೆ. ರಣರಂಗದಲ್ಲಿ ಸೂರ್ಯರನ್ನು ಕಾದಾಡುವ ಶೌರ್ಯ ಧೈರ್ಯ ಸಾಹಸವಿರುವ ರಾಜಕುಮಾರನನ್ನು ನೀಡುವುದು ಬಿಟ್ಟು ಸುವರ್ಣ ಪದಗಳನ್ನು ಧರಿಸಿ ಶ್ರೇಷ್ಠ ಶ್ರೀಮತಿಯಾಗುವುದು ಬಿಟ್ಟು ಆ ಸನ್ಯಾಸಿಯ ಮನಸ್ಸು ಅರಣ್ಯವಾಸಿ ಆಗುವ ಮಗಳೇ, ಬಿಟ್ಟು ಬಿಡ ಸನ್ಯಾಸಿಯ ಮಗಳೇ. ಏತಕ್ಕಾಗಿ ಜಮದಗ್ನಿಯನ್ನು ಕೊಡುವುದಿಲ್ಲ? ಆ ಸನ್ಯಾಸಿ ನನಗೆ ಇಷ್ಟವಾಗಿರೋನಲ್ಲ ಅಪ್ಪಯ್ಯ. ಅದು ಆ ಗಿಡದಲ್ಲಿ ಏನು ಕಾಣುತ್ತಿರುವುದು, ಅದರ ಬಣ್ಣ ಹೇಗಿರುವುದು, ಅದರ ಕಂಠದಿಂದ ಬರುವ ಕುಹುಳಿನ ಶಬ್ದ ಹೇಗಿರುವುದು, ಹೌದಲ್ಲವೇ? ಹೇಳುವಿನ ಕೇಳು ಅಪ್ಪಯ್ಯ, ಹೇಳುವಿನ ಕೇಳು.
ಆ ಗಿಡದಲ್ಲಿ ಕಾಡುತ್ತಿರುವ ಕೋಗಿಲೆಯ ಬಣ್ಣ ಕಪ್ಪಾಗಿದ್ದರೂ ಜಗತ್ತು ಮೆಚ್ಚಿಕೊಳ್ಳುವುದಿಲ್ಲ. ಅದರ ಕಂಠದಿಂದ ಬರುವ ಕುಹು ಎನ್ನ ಶಬ್ದವು ಜಗತ್ತೇ ಮೆಚ್ಚಿಕೊಳ್ಳುವುದು. ಅಪ್ಪಯ್ಯ, ಜಮದಗ್ನಿ ರೂಪ ಲಾವಣ್ಯಕ್ಕೆ ನಾನು ಮನಸೋತಿಲ್ಲ, ಅವರ ಗುಣಗಾಂಭೀರ್ಯಕ್ಕೆ ನಾನು ಮೆಚ್ಚಿಕೊಳ್ಳುತ್ತೇನೆ. ಅಪ್ಪಯ್ಯ, ನೀನು ಮೆಚ್ಚಲೇಬೇಕು. ಜಮದಗ್ನಿಯನ್ನು ಕೊಟ್ಟು ಲಗ್ನವನ್ನು ಮಾಡಲೇಬೇಕೆಂದು ನಿನ್ನನ್ನು ವಿನಯದಿಂದ ಬೇಡಿಕೊಳ್ಳುವಿನ ಪಿತನೆ. ನಡೆಸಿಕೊಡಿ ಈ ಮಾತನ್ನು ನೀ ಬೇಗನೆ. ಈ ನಿನ್ನ ನಡೆಗುಡಿ ಬರಬರುವವರಿಗೆ ಸನ್ಯಾಸಿಗಳಿಗೆ ಅಷ್ಟವರಣ ಅರಮನೆಯಲ್ಲಿ ಅಮರ ಭೋಗ ಅನುಭವಿಸುವ ನಮ್ಮಂಥವರಿಗೆ ಅಲ್ಲ ಮಗಳೇ. ಇಷ್ಟು ಕಟುಕರವಾಗಿ ಮಾತನಾಡುವೆಯ ಯೋಗಿಯ ದರ್ಶನದಿಂದ ಮಾತ್ರಕ್ಕೆ ಭೋಗನ ವಿಲಾಸ ಸುರಿಯಬೇಕೆಂದಿದೆಯಾ ಮಗಳೇ? ಜನಕ ಅದು ಕರ್ಮಯ್ಯ, ಹಿಂದೂ ಕರ್ಮಯ್ಯ, ಕಾಶ್ಮೀರ ಚಕ್ರವರ್ತಿ ಮಗಳೆಂಬ ನಿನ್ನ ಪ್ರೀತಿ ಇದುವೆ ಏನು ನಿನ್ನ ರೀತಿ ನೀತಿ? ಅಪ್ಪಯ್ಯ, ಇಲ್ಲಿ ಕುಳಿತುಕೊಂಡಿರುವ ತಂದೆ ತಾಯಿಗಳು ಶ್ರೀಮಂತನ ಮನೆಗೆ ಕೊಡುವರು. ಅಪ್ಪಯ್ಯ, ಆದರೆ ತಾಯಿಯ ಗರ್ಭದಿಂದ ಬರುವಾಗ ನಾನು ಏನು ತಂದೆನ, ಸಾಯುವ ದಿನ ನಾನು ಏನು ಒಯ್ದೆನು ತಂದೆ? ಸಿರಿ ಸಂಪತ್ತು ಎನ್ನುವುದು ಮಧ್ಯದಲ್ಲೇ ಬಂದು ಮಧ್ಯದಲ್ಲೇ ಹೋಗುವುದು. ಕಾಶ್ಮೀರ ಚಕ್ರವರ್ತಿ ತಿಳಿದುಕೋ, ಈ ಮಾತಿನ ಅರ್ಥನೇ ಪೂರ್ತಿ. ಮಗಳೇ ರೇಣುಕ, ಆದಿಶೇಷನ ಬಳಿ ಮನೆಯಲ್ಲಿ ಚಿನ್ನ ಬಿದ್ದರೆ ಅದಕ್ಕೆ ಶೃಂಗಾರ, ಕಬ್ಬಿಣದ ಕಡಲಲ್ಲಿದ್ದರೆ ಅದಕ್ಕೆ ಬೆಲೆ ಬರುವುದೇ? ಎತ್ತ ತಂದೆಯಾದ ನಾನು ಮುಂದರಿಗೆ ಬರುವ ಕುಂದುಗಳಿಗೆ ಎತ್ತ ಮಗಳನ್ನೇ ಬೇಕಿರಬೇಕೆ? ಈ ನಿರ್ಧಾರವನ್ನು ಬದಲಿಸು. ಎಲ್ಲ ಚಂಡಿಯಂತೆ ಸೂರಿ ಬಿಡುವೆ. ನಿನ್ನ ನೆತ್ತಿಯ ಮೇಲೆ ಮಾಸಾರಿಲ್ಲ, ನಿನಗಿಂತ ತರವಲ್ಲ ಮಗಳೇ. ಏನಿನ್ನ ಸಿರಿ ಸಂಪದವು ನಿನ್ನ ಅನುಮತಿಯನ್ನು ಪಡೆದುಕೊಂಡು ಬಲಪ್ರಭು ನದಿಯ ಸ್ಥಾನಕ್ಕೆ ಹೋದಾಗ ಆ ಯೋಗಿಯ ಕೈ ನನ್ನ ಮೈಗೆ ತಾಕಿದಾಕ್ಷಣವೇ ಅವರೇ ಎನ್ನ ಪತಿ ಎಂದು ಅಂದೇ ನಿರ್ಧಾರವನ್ನು ಮಾಡಿಕೊಂಡೆನು. ಹೌದು ಅಪ್ಪಯ್ಯ, ಜಮದಗ್ನಿಗೆ ನನ್ನನ್ನು ಕೊಟ್ಟು ಲಗ್ನವನ್ನು ಮಾಡು. ರೇಣುಕಾ ಜಮದಗ್ನಿ ಕಲ್ಯಾಣ ನಡೆಸಬೇಕೆಂದು ಬೇಡಿಕೊಳ್ಳುವ ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಎಂದರೆ ಗುಡಿಯನ್ನುಟ್ಟು ಗಡ್ಡೆ ಕೆಲಸಗಳನ್ನು ತಿನ್ನುವ ಸನ್ಯಾಸಿಯನ್ನು ಮುಳ್ಳುಗಳ ಕುಳಿದು ಕೈಯಲ್ಲಿ ಸುರಿಸುತ್ತಾ ಬೇಡ
ಮಸಿ ಬಟ್ಟೆಯನ್ನು ಮುಚ್ಚಿಟ್ಟರು ಒಂದೇ. ಅಪ್ಪಯ್ಯ, ಮಸಿ ಬಟ್ಟೆಯಿಂದ ತೆಗೆದು ನೋಡಿದಾಗ ಅದು ರಕ್ತವಾಗಿರುವುದೇ ಹೊರತು ಮಸಿ ಬಟ್ಟೆ ಆಗಲು ಸಾಧ್ಯವಿಲ್ಲ. ನಿನ್ನ ಹಠವನ್ನು ಬಿಡೋ ಜಮದಗ್ನಿ ಏನನ್ನು ಕೊಟ್ಟು ಲಗ್ನವನ್ನು ಮಾಡಿ ಜನಕ ಜಗವಿಖ್ಯಾತಿ ಕಾಂತಿ ಕನಕ. ಆನಂದವಾದ ನಿಮಗೆ ಹೇಳಿದರೆ ಅಹೋ ಕಾಶ್ಮೀರದ ರಸನೇ, ಹೇಳುವೇನೆ ಕೇಳು. ಅದೇನು ಚೆನ್ನಾಗಿ ಹೇಳು. ಅಹೋ ಕಾಶ್ಮೀರದ ರಸನೇ, ಅದೇನು ಚೆನ್ನಾಗಿ ಹೇಳಿದರೆ ಸತ್ಯ ವಿಚಾರವನ್ನು ಹೇಳುವೆನು, ಚಿತ್ತವಿಟ್ಟು ಕೇಳಬೇಕಾರೆ. ಅದೇನು ಚೆನ್ನಾಗಿ ಹೇಳಿದರು. ರಾಜ, ಅದೇನೆಂದರೆ ಅದೇನು ಮಾಡಿದರೆ ಜಮದಗ್ನಿ ರೇಣುಕ ದೇವಿಯು ಶಾಪಗ್ರಸ್ತ ದೇವತರವರು. ಹೌದೇನು ಮಾಡಿದರೆ ಅವರ ಮನದಾಸೆಯನ್ನು ಈಡೇರಿಸು, ಅವರ ಮಾತನ್ನು ನಿರಾಕರಿಸಬೇಡ. ಅಹೋ ರಾಜ, ಮಾಡಿದರೆ ತಕ್ಷಣವೇ ಅವರ ಮದುವೆಯನ್ನು ಮಾಡಿ ಚಿಂತನಾಗು. ರೇಣುಕಾ ದೇವಿಯ ಗರ್ಭದಲ್ಲಿ ನಾರಾಯಣನಾಂಶ ಸಂಭೂತನಾದ ಭಾರ್ಗವರಾಮನು ಜನಿಸಿ ಬರುವನು. ಭೂಭಾರ ಕಡಿಮೆ ಮಾಡಿ ಈ ದುಷ್ಟರಂ ದತ ಮಾಡಿ ಸದ್ಭಕ್ತರನ್ನು ರಕ್ಷಿಸುವನು. ರೇಣುಕ ರಾಜ, ಈ ಮಾತು ಮಾತ್ರ ಸಹಜ. ಮುನಿಕುಲ ಭಾವನೆಗಳಲ್ಲಿ ಮಾಡಿದರೆ ಅಹೋ ರೇಣುಕ ರಾಜ, ಆನಂತ ಅಜ್ಞಾನಿ ರೇಣುಕ ದೇವಿಯ ಜೀವನ ಚರಿತ್ರೆ ನಿಮ್ಮಿಂದ ತಿಳಿದುಕೊಂಡೆನು. ಆನಂದಪಟ್ಟೆನು. ಆದರೆ ರಾಜ, ನಿಮ್ಮ ಇಷ್ಟದಂತೆ ರೇಣುಕಾ ಜಮದಗ್ನಿ ಕಲ್ಯಾಣವನ್ನು ಮಹಾವೈಭವದಿಂದ ಮುನಿಬುದ್ಧವ ನೋಡಿ ವೈಭವ. ಅಹೋ ರಾಜೇಂದ್ರ, ಮಾಡಿದರೆ ನಾ ಇನ್ನು ಹೋಗಿ ಬರುವೆನಪ್ಪಣೆ ಎಂದಯ ಪಾಲಿಸು ರಾಜೇಂದ್ರ. ಪರಮ ಪಾವನ. ಸಂತೋಷದಿಂದ ಹೋಗಿ ಬಂದಿರಿ ಸ್ವಾಮಿ ಸತ್ಯದೇವಿ. ನಾರಾಯಣ ಭವಹರಣ, ಕಾಶ್ಮೀರ
ದೇವ ಹಾ, ಈ ಪುರದಲ್ಲಿರುವರೆ ಒಳ್ಳೆ ಸತ್ಯಾಸರಿಗೆ ಮಾಡುವುದು ಹಾ. ಕೋಟಿ ಕೋಟಿ ನಮಸ್ಕಾರ. ಹಾ, ರೈತಾರೆ, ದೇವ ಎನ್ನ ಮನ ದೇವರಾದ ಕಟಳೇಶ್ವರಗಾದ ಹೆಂಗಪ್ಪದಾದ ಮಾಡುವರೆನ್ನು ಚರ್ಚಂಗ ನಮಸ್ಕಾರ. ಹಾ, ರೈತಾರೆ, ದೇವ ನನಗೆ ವೆಟ್ಟ ಕಲಿಸಿದ ದರೋಪಂಗುಡಿ ರಂಗಸಭೆ ಮಾಡುವನು
ಇದು ಅಲ್ಲದೆ ತಿಕ್ಕರಣಿಯಲ್ಲಿರುವ ಭೂಪಾಲಕರನ್ನು ಜಯಿಸೇ ತ್ರಿಲೋಕಕ್ಕೆ ನಾನೇ ಪಟ್ಟಾಧ್ಯಕ್ಷನೆಂದು ಹೇಳಿದ. ಆತಳ ವಿತಳ ಪಾತಾಳ ರಸತಳ ಲೋಕಗಳ ಭೇದಿಸೇ ಕುಬೇರನು ಸೃಷ್ಟಿಯೋ ಶ್ರೇಷ್ಠನಾದ ಚಂದ್ರ ವಂಶದ ತಿಲಕನನ್ನು ಧರಿಸ ಬದ್ದೆ ಪೂರ್ವ ಆಯು ಮೊದಲಾದ ನಮ್ಮ ವಂಶದ ಶ್ರೇಷ್ಠರಿಗೆ ಸಮವಯಸ್ಸಿನ ಮೃತ ವೀರ ಮಹಾರಾಜನ ಪುತ್ರ ಸಕಮಲ ಚರಿತ್ರ ಹಿಂಗಾಗಿ ಬರುವ ವೈರಿಗಳ ಕಂಡ ಕನವ ಎಣ್ಣೆಯ ಸಹಸ್ರಭಗಳು ಕುದಿದಿಕ್ಕುವ ಜನದಂತೆ ನಡೆದಾಡುವ ಮೂರು ಲೋಕದಲ್ಲಿ ಮೀರಿದ ಸೂರ ಅಮರಾವತಿ ಕೈಲಾಸವನ್ನು ಧಿಕ್ಕರಿಸುವ ಮಾಹಿತಿ ನಗರ ಪರಿಪಾಲಿಸುವ ಸಾವಿರ ಬುದ್ಧದ ಕಳಿಸೋರ ಬಳಿದ ವೀರ ಅರ್ಜುನನಂತೆ ಜೈವೇರಿಯ ಪಡಿಸಲ ಸಾರಥೆ ಈ ಸುಂದರವಾದ ಸಭಾ ಮಂಟಪಕ್ಕೆ ನಾ ಬಂದ ಕಾರಣವೇನೆಂದರೆ ಏನು ದೇವ? ಚಪ್ಪನ್ನಾರು ದೇಶದ ರಾಜ್ಯರಿಂದ ಕಪ್ಪ ಕಾಣಿಕೆ ಒಪ್ಪಿಸಿಕೊಳ್ಳುವ ಸುಭಟರು ಮಹಾಸುಭಟರನ್ನು ನಡೆಸಿದ ಎನ್ನಂಬಿತನು ಎನ್ನಂಬರ ಹೇಳ ಕಾರಣ ನರಸಲ್ಲವನಿ ಖಡ್ಗ ಪಾಣಿಯಾಗಿ ಬರೋಣವಾಯಿತು ಸಾರಥೆ ನಮ್ಮ ಜನಗಳ ತೋರಿಸಿ ಜಾಗ್ರತೆ ನಿಮ್ಮೆಷ್ಟು ಗಂಟಾಗಲಿ ಭೂಪತಿ ಪೀಠವನ್ನು ಅಲಂಕರಿಸಿದ ಜಾಗ್ರತೆ. ಕರೆಸಿದ ಕಾರಣ ಬೇಡಬೇಕನ ಸೈನ್ಯವೇನಾದರೂ ನಮ್ಮ ಸಾಮ್ರಾಜ್ಯಕ್ಕೆ ಮುಕ್ತಿ ಹಾಕಿರುವುದೇ ಹೇಗೆ? ಇಲ್ಲವೇ ಅಂಗ ಕಾಳಿಕ ಮಗದ ಮಳವಾದ ಚಪ್ಪನ್ನಾರು ದೇಶದ ರಾಜರೇನಾದರೂ ಕಾಲ ಕಾಲಕ್ಕೆ ಕಪ್ಪು ಕಾಣಿಕೆ ತಂದಪ್ಪಿಸದ ತಪ್ಪ ಒಪ್ಪಿಸಿರುವರೇ ಹೇಗೆ? ದೇವತರೇನಾದರೂ ನಮ್ಮ ಮೇಲೆ ಅಸಹ್ಯ ಭಾವನೆ ತೋರುತ್ತಿರುವರ ಇಲ್ಲವೇ ಬಳಿದ ನಮ್ಮ ಈ ಮಾಹಿತಿ ನಗರ ಸಂಸಾರವು ಗಂಡ ಬಂಡ ಮನುಷ್ಯರೇನಾದರೂ ಕೊಂಡವರೇ ಹೇಗೆ? ಅಹೋ ತಂದೆ ಯಾವ ವಿಷಯವಾಗಿ ಕರೆಸೆ ನನ್ನ ಮುಂದೆ ಬಳಿದ ನಮ್ಮೊಳಗಿನಲ್ಲಿ ದೇಶ ಸಾಧಿಸುವವರಿದ್ದಾರೆ. ಅಪ್ಪು ಬಾಪುರ ಮಧ್ಯದ ಮರುಪಾಲಾಕ್ಷಣಕ್ಕೆ ಸತ್ತಳದ ಅಡಿಗೆ ಕೊಂಡರ ಅವರ ಮಿಡಿದ ತಂಡ ನಮ್ಮ ನಗರದ ಮಹಾದ್ವಾರದ ಮುಂಭಾಗಕ್ಕೆ ಕಟ್ಟೆ ಹಾಕುವ ತಂಡ ನೀನ್ ಕರೆಸಿದ ನಮ್ಮ ಮುಂದೆ ವಿಚಾರವೇನು ತಿಳಿಸಣ್ಣ ಮುಂದೆ ಚೆನ್ನಾಗಿ ಹೇಳ್ತಕ್ಕ ಪಟ್ಟಮ ಕಟ್ಟು ಅಹೋ ಜನಕ ಇಂದಕ್ಕೆ ನಮ್ಮ ವಂಶಜನಾದ ಮಾರುತಿ ರಾಜನೆಂಬ ಅರಸನು ಬ್ರಾಹ್ಮಣರಿಗೆ ದಾನವನ್ನು ಕೊಡಬೇಕಾದರೆ ತನ್ನ ಕೈಯಿಂದ ಕೊಡದೆ ನಿಮಗೆ ಬೇಕಾದಷ್ಟು ತೆಗೆದುಕೊಂಡು ಹೋಯಿರಂತ ಹೇಳಿದನಂತ. ಅಹೋ ಅಪ್ಪಯ್ಯ
ಲೋಕದಲ್ಲಿ ಸದಾ ಸಂಪತ್ತಿನಿಂದ ಮೆರೆಯೋರು ಇಬ್ಬರು. ಅವರು ಯಾರಂದರ ವೈಕುಂಠ ದೊಡಿಯ ಲಕ್ಷ್ಮೀಪತಿಯಾದ ಮಹಾವಿಷ್ಣು, ಇನ್ನೊಬ್ಬ ಧನಾಧಿಪತಿಯಾದ ಕುಬೇರನ. ಈ ಭೂಭಾಗದಲ್ಲಿ ನಮಗೆ ಕಾಣುವ ಪ್ರತೀಕಾರವೋ ಇಬ್ಬರು. ಯಾರಂದರ ಒಬ್ಬ ಸೂರ್ಯ, ಇನ್ನೊಬ್ಬ ಚಂದ್ರ. ಈ ಸೃಷ್ಟಿಯ ಪರದೇಶಗಳು ಇಬ್ಬರು. ಅವ್ರು ಯಾರಂದರ ಒಬ್ಬ ದೇಹ, ಇನ್ನೊಬ್ಬ ಜೀವ. ಈ ಭವನ ಆದಿತ್ಯಗಳು ಇಬ್ಬರು. ಅವರು ಯಾರಂದರ ಧನ ಮತ್ತು ಯೌವನ. ಇಷ್ಟು ಮಾತ್ರ ಭಗವತ್ ಸ್ವರೂಪಿಗಳಾದ ನನ್ನ ಗುರುವರ ದತ್ತಾತ್ರೇಯ ಮಹಾಮುನಿಯವರು ಹೇಳಿಕೊಟ್ಟಿರುವ ತಂದ. ಇದರಲ್ಲಿ ತಪ್ಪಿದ್ದರೆ ವಿವರಿಸಿ ಹೇಳೋಣ ಮುದ್ದ. ಬೇಕು ಜನಕ. ಓ ಜನಕ, ಹೌದಾ ಜನಕ? ಈ ಯಾತಕ್ಕೆ ಜನಕ? ಆಗಲೇಬೇಕು ಜನಕ. ಚಂದ್ರವಂಶದ ಕೀರ್ತಿ. ಸಿಂಹರಾಜನೇ ಅಂತ ಗರ್ಜನ ಕೈದ ಇಲ್ಲಿಯವರೆಗೆ ನಮ್ಮ ವಂಶದ ಕೀರ್ತಿಯ ಕಾರಣನಾದ ಪಿತನ ನಾ